ನಮಸ್ತೆ ಸ್ನೇಹಿತರೆ. ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಈ ಒಂದು ಮಾಹಿತಿನ ನಿಮ್ಮ ಫ್ರೆಂಡ್ಸ್ಗಳ ಹತ್ರ ಹಂಚ್ಕೊಳ್ಳಿ ಸ್ನೇಹಿತರೆ. ದಯವಿಟ್ಟು ಯಾಕೆ ಅಂತಂದರೆ, ಕೆಸೆಟ್ ಪೇಪರ್ 1ನ 3 ಯೂನಿಟ್ಟು ನಾನು ನಿಮಗೋಸ್ಕರ ಈಚ್ ಆ್ಯಂಡ್ ಎವ್ರಿ ಕಾನ್ಸೆಪ್ಟ್ಸು ಇನ್ ಡೀಟೇಲ್ ಆಗಿ ಮತ್ತು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸು ಎಕ್ಸಾಮ್ ರಿಲೇಟೆಡ್ ಯಾವುದು ಕ್ವಶನ್ ಪೇಪರಲ್ಲಿ ರಿಪೀಟೆಡ್ ಆಗಿದೆ ಅವು, ಪ್ಲಸ್ ಅದರ ಜೊತೆಯಲ್ಲಿ ಸಿಲೆಬಸ್ಸಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ ಆ ಎಲ್ಲ ಕಾನ್ಸೆಪ್ಟ್ಸನ್ನು ಕೂಡ ಸುವಿಸ್ತಾರವಾಗಿ ನಿಮಗೆ ಈ ಒಂದು ವಿಡಿಯೋಗಳಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ. ಈಗಾಗಲೇ ಈ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೇನೆ. ಯಾರಿಗೆ ಮಾಹಿತಿ ಇಲ್ಲ ಅಂಥವ್ರಿಗೆ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಾನು ಆಲ್ರೆಡಿ ಒಂದು 2-3 ಬ್ಯಾಚ್ ಕಂಪ್ಲೀಟ್ ಮಾಡಿದ್ದೇನೆ. ಅವೆಲ್ಲ ಪೇಯ್ಡ್ ಕ್ಲಾಸಸ್ಸು. ಅದು ಬಿಟ್ಟು ಈ ಒಂದು ವಿಡಿಯೋಸು ನಿಮಗಾಗಿ ಯೂಸ್ ಮಾಡ್ಕೊಳ್ಳಿ ಅಂಥೇಳಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೇನೆ ಸ್ನೇಹಿತರೆ. ಕಳೆದ ಒಂದು ಕೆಸೆಟ್ಟಲ್ಲಿ 2021, 2023 ಓಕೆ, ಈ ಒಂದು ಕೆಸೆಟ್ ಪೇಪರ್ಗಳಲ್ಲೆಲ್ಲ ನಾನು ಮಾಡಿರ್ತಕ್ಕಂಥ ಕ್ಲಾಸ್ಗಳಲ್ಲಿ ಕ್ವಶನ್ಸು ತುಂಬ ರಿಪೀಟ್ ಆಗಿದೆ. ಪೇಪರ್ 1 ಆ ಪೇಪರ್ 1ನಲ್ಲಿ ಟೀಚಿಂಗ್ ಆ್ಯಪ್ಟಿಟ್ಯೂಡು, ರಿಸರ್ಚ್ ಆ್ಯಪ್ಟಿಟ್ಯೂಡು ಮತ್ತು ಕಮ್ಯುನಿಕೇಷನ್. ಸದ್ಯಕ್ಕೆ ಈ 3 ವೀಡಿಯೋಸು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಅವೈಲಬಲ್ ಇದೆ ಸ್ನೇಹಿತರೆ. ಎಲ್ಲರೂ ಈ ಒಂದು ವೀಡಿಯೋಸ್ನ ಸದುಪಯೋಗಪಡಿಸ್ಕೊಂಡು ಈ ವಿಡಿಯೋದಲ್ಲಿ ಏನೇನು ನೋಟ್ಸ್ ಇದೆ ಕಂಪ್ಲೀಟ್ ನೋಟ್ಸನ್ನು ರೆಡಿ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಟ್ಸ್ ರೆಡಿ ಮಾಡಿಕೊಂಡು ಈ ವಿಡಿಯೋಸ್ನ ಪದೇ ಪದೇ ಕೇಳ್ತಾ ಇದ್ದರೆ ನಿಮಗೆ ಎಕ್ಸ್ಪ್ಲನೇಷನ್ನು ನಿಮ್ಮ ಕಿವಿಗೆ ಬೀಳ್ತಾ ಇದ್ದರೆ ತುಂಬ ಅನುಕೂಲವಾಗುತ್ತೆ ಮತ್ತು ಕಾನ್ಸೆಪ್ಟ್ಸ್ ಎಲ್ಲ ಮೈಂಡಲ್ಲಿ ಹಾಗೆ ಉಳ್ಕೊಳ್ಳುತ್ತೆ ಅಂತ ಹೇಳ್ತಾ ಈ ಎಲ್ಲ ವೀಡಿಯೋಸನ್ನು ಬಳಕೆ ಮಾಡ್ಕೊಳ್ಳಿ. ನಿಮಗೆ ಬೇಕಾಗಿರ್ತಕ್ಕಂಥ ಸ್ನೇಹಿತರಿಗೆ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಈ ವಿಡಿಯೋಸ್ನ ನೋಡಿಕೊಳ್ಳಿ. ಎಷ್ಟೋ ಜನ 1 ಮಾರ್ಕು 2 ಮಾರ್ಕು 3 ಮಾರ್ಕ್ಸು ಈ ರೀತಿ ಸ್ವಲ್ಪದರಲ್ಲೇ ಕೆಸೆಟ್ನ ಒಂದು ಚಾನ್ಸ್ ಕಳ್ಕೊಂಡಿರ್ತೀರ ಅಂತ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ವೀಡಿಯೋಸ್ನ ನೋಡಿ, ಪ್ರತಿಯೊಂದು ಕಂಟೆಂಟ್ಸನ್ನು ನೋಡಿ ನೋಟ್ಸನ್ನು ರೆಡಿ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ನೋಟ್ಸನ್ನು ರೆಡಿ ಮಾಡ್ಕೊಂಡು ಬರ್ಕೊಳ್ಳಿ, ತುಂಬ ಯೂಸ್ ಆಗುತ್ತೆ. ಯಾಕಂದರೆ ತುಂಬ ಕಷ್ಟಪಟ್ಟು ಇಂಪಾರ್ಟೆಂಟ್ಸ್ ಮಾತ್ರನೇ ನಾನು ರೆಡಿ ಮಾಡಿದ್ದೀನಿ ಸ್ನೇಹಿತರೆ. ಅದು ಎಕ್ಸಾಮ್ಗೆ ಬರ್ತಕ್ಕಂಥ ಪಾಯಿಂಟ್ಸ್, ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಕಂಪ್ಲೀಟು ಈ ಸಿಲೆಬಸ್ಸಲ್ಲಿ ಏನು ಮೆನ್ಷನ್ ಮಾಡಿದರೆ ಎಲ್ಲ ಕಂಟೆಂಟ್ಸನ್ನು ತೊಗೊಂಡು ಈ ಒಂದು ವೀಡಿಯೋಸಲ್ಲಿ ರೆಡಿ ಮಾಡಿದ್ದೀನಿ ಸ್ನೇಹಿತರೆ. ಯೂಸ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಉಳಿದ ವೀಡಿಯೋಸು ಕೂಡ ಸಿದ್ಧಪಡಿಸ್ತಾ ಇದ್ದೇನೆ. ರಿಮೈನಿಂಗ್ ಸಬ್ಜೆಕ್ಟ್ಸು ಕೂಡ ಇಷ್ಟರಲ್ಲೇ ಹಾಕ್ತೇನೆ. ಹಾಕೋದಕ್ಕಿಂತ ಮೊದಲು 3 ಯೂನಿಟನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕನ್ನು ಕೊಡ್ತೇನೆ ಸ್ನೇಹಿತರೆ. ಆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಈ ವಿಡಿಯೋಸ್ನ ನೀವು ಬಳಸ್ಕೋಬೋದು ಫ್ರೀಯಾಗಿ. ಯಾವುದೇ ರೀತಿಯಾದ ಚಾರ್ಜ್ ಇಲ್ಲ, ಫ್ರೀ ವಿಡಿಯೋಸು, ಎಲ್ಲರೂ ಕೂಡ ಬಳಸ್ಕೊಳ್ಳಿ. ಮತ್ತು ಇನ್ನೊಂದು ಮಾಹಿತಿ ಸ್ನೇಹಿತರೆ, ನಾನು ಕಾಮರ್ಸ್ಗೋಸ್ಕರನೇ ಒಂದು ಗ್ರೂಪ್ ಮಾಡಿದ್ದೇನೆ, ಓನ್ಲಿ ಫಾರ್ ಕಾಮರ್ಸು. ಕಾಮರ್ಸ್ ವಿದ್ಯಾರ್ಥಿಗಳೇನಾದರೂ ಇದ್ದರೆ ಅವರು ಕಾಮರ್ಸ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಏನಾದರೂ ಮಾಹಿತಿ ಹಂಚ್ಕೊಳ್ಳೋದಕ್ಕೆ ಅಷ್ಟೇ. ಏನಾದರೂ ಮಾಹಿತಿ ಹಂಚ್ಕೊಳ್ಳೋದಿದ್ರೆ ಕಾಮರ್ಸ್ ಕ್ಯಾಂಡಿಡೇಟ್ಸು ನಿಮ್ಮ ಒಂದು ಪ್ರಾಬ್ಲಮ್ಸ್ ಆಗಿರ್ಬೋದು, ಡೌಟ್ಸ್ ಆಗಿರ್ಬೋದು, ರಿಲೇಟೆಡ್ ಸಬ್ಜೆಕ್ಟ್ ರಿಲೇಟೆಡ್ ಏನಾದರೂ ಡೌಟ್ಸ್ ಆಗಿರ್ಬೋದು, ಸೊ ಬೇರೆ ಈ ಗೆಸ್ಟ್ ಫ್ಯಾಕಲ್ಟಿ ಡೌಟ್ಸ್ ಏನಾದರೂ ಆಗಿರ್ಬೋದು, ಇದನ್ನೆಲ್ಲ ಚರ್ಚೆ ಮಾಡ್ಬೋದು. ಇದು ಬಿಟ್ಟು ಕಾಮರ್ಸವ್ರಿಗೆ ಬಿಟ್ಟು ಇನ್ನೊಂದು ಟೆಲಿಗ್ರಾಮ್ ಲಿಂಕ್ ಕೊಟ್ಟಿದ್ದೀನಿ. ಅಲ್ಲಿ ಎಲ್ಲ ಸಬ್ಜೆಕ್ಟವರು 41-42 ಸಬ್ಜೆಕ್ಟವರು ಕೂಡ ಅಲ್ಲಿ ನೀವು ಜಾಯ್ನ್ ಆಗ್ಬೋದು. ಆ ಒಂದು ಟೆಲಿಗ್ರಾಮ್ ಲಿಂಕ್ ಕೂಡ ಕೊಟ್ಟಿರ್ತೇನೆ, ಅದನ್ನು ತಾವು ಬಳಕೆ ಮಾಡ್ಕೊಳ್ಳಿ ಸ್ನೇಹಿತರೆ. ಅಲ್ಲಿ ನೀವು ಸುವಿಸ್ತಾರವಾಗಿ ಏನೇ ಬೇಕಾದರೂ ಚರ್ಚೆ ಮಾಡ್ಬೋದು. ಟೆಲಿಗ್ರಾಮ್ ಗ್ರೂಪು ಇದೆ ಮತ್ತು ವಾಟ್ಸಪ್ ಗ್ರೂಪು ಇದೆ. ವಾಟ್ಸಪ್ ಗ್ರೂಪು ಕಾಮರ್ಸವ್ರಿಗೆ ಮಾತ್ರನೇ ಇರುತ್ತೆ. ದಯವಿಟ್ಟು ಬೇರೆ ಯಾರು ಜಾಯ್ನ್ ಆಗಬೇಡಿ, ಬೇರೆ ಸಬ್ಜೆಕ್ಟವರು. ಉಳಿದ ಎಲ್ಲ ಸಬ್ಜೆಕ್ಟವರು ಇನ್ಕ್ಲೂಡಿಂಗ್ ಕಾಮರ್ಸು ಟೆಲಿಗ್ರಾಮ್ ಗ್ರೂಪಲ್ಲಿ, ನಮ್ಮದು ಒಂದು ಚಾನಲ್ನ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗಿ ಅಲ್ಲೇನಾದರೂ ಇದ್ದರೆ ಚರ್ಚೆ ಮಾಡೋಣ. ಮತ್ತು ರಿಲೇಟೆಡ್ ಕೆಸೆಟ್ ಏನಾದರೂ ಡೌಟ್ಸ್ ಇದೆ ಅಲ್ಲಿ ಬೇಕಾದರೆ ನಾವು ಮಾತಾಡ್ಕೊಳ್ಳೋಣ. ಗೆಸ್ಟ್ ಫ್ಯಾಕಲ್ಟೀಸ್ ಇಶ್ಯೂಸ್ ಬಗ್ಗೆ ಅದರಲ್ಲಿ ಚರ್ಚೆ ಮಾಡೋಣ. ಸುಮಾರು ಸ್ನೇಹಿತರು ಅದರಲ್ಲಿರ್ತಾರೆ, ಅಲ್ಲಿ ನೀವು ಮಾತನಾಡ್ಬೋದು, ಸ್ವಾತಂತ್ರ್ಯವಾಗಿ ಮಾತನಾಡ್ಬೋದು. ರೆಸ್ಪೆಕ್ಟ್ಫುಲ್ ಕಮೆಂಟ್ಸ್ ಮುಖಾಂತರ ತಾವು ನಿಮ್ಮ ಭಾವನೆಗಳನ್ನು ನೀವು ಎಕ್ಸ್ಚೇಂಜ್ ಮಾಡ್ಕೋಬೋದು. ಅಲ್ಲಿ ಮೀಟ್ ಆಗೋಣ ಸ್ನೇಹಿತರೆ.
ದಯವಿಟ್ಟು ಈ 3 ವೀಡಿಯೋಸು ನೋಡಿ ನೀವು 3 ಕಂಟೆಂಟ್ 100 ಯೂನಿಟಲ್ಲಿರ್ತಕ್ಕಂಥ ಎಲ್ಲ ಪಾಯಿಂಟ್ಸನ್ನು ಮೈಂಡ್ಗೆ ಹಾಕ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಇಷ್ಟ ಇದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಓಕೆ, ಥ್ಯಾಂಕ್ ಯು.